ಕಾವೇರಿ ಎಂದರೆ ನಮಗೆ ಕೇವಲ ನೀರಿನ ಮೂಲವಲ್ಲ ಸ್ನೇಹಿತರೆ, ಅದು ಕನ್ನಡಿಗರ ಜೀವನಾಡಿ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹಕ್ಕು. ಆದರೆ ಈ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಪದೇ ಪದೇ ನಮ್ಮ ಜೊತೆ ಕಿರಿಕ್ ಮಾಡ್ತಾನೆ ಇರುತ್ತೆ. ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ಒಂದೆಡೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಹರಿಸಲು ಆದೇಶ ನೀಡಿದೆ. ಇದರ ಬೆನ್ನಲ್ಲೇ ಮಂಡ್ಯ ಸೇರಿದಂತೆ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ರೈತರ ಆಕ್ರೋಶ ತಾರಕಕ್ಕೇರಿದೆ. ಮತ್ತೊಂದೆಡೆ ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 6,000 ಕೋಟಿ ರೂಪಾಯಿ ವೆಚ್ಚದ 48 ಟಿಎಂಸಿ ಸಾಮರ್ಥ್ಯದ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೋಯರ್ ಯೋಜನೆ ದೆಹಲಿಯ ಸಂಸತ್ತಿನವರೆಗೂ ಕಾವೇರಿದ ಚರ್ಚೆಗೆ ಕಾರಣವಾಗಿದೆ. ಬೆಂಗಳೂರಿನ ಕೋಟಿ ಜನರ ಬಾಯಾರಿಕೆ ತೀರಿಸಲು ನಮ್ಮದೇ ನೆಲದಲ್ಲಿ ನಾವೊಂದು ಕುಡಿಯುವ ನೀರಿನ ಜಲಾಶಯ ಕಟ್ಟುವುದು ತಪ್ಪ? ನಮ್ಮ ಕಾವೇರಿಯ ಮಳೆ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಹರಿದು ಹೋಗೋದನ್ನು ತಡೆದು ದಾಹ ತೀರಿಸಿಕೊಳ್ಳಲು ಹೊರಟ ಕರ್ನಾಟಕಕ್ಕೆ ಮತ್ತೆ ಅಡೆತಡೆ ಯಾಕೆ? ದೇಶದ ಅತ್ಯುನ್ನತ ನ್ಯಾಯಾಲಯವೇ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ಎಂದ ಮೇಲೆಯೂ ಈ ವಿರೋಧ ಯಾಕೆ? ಅಷ್ಟಕ್ಕೂ ಈ ಕಾವೇರಿ ವಿವಾದದ ಇತಿಹಾಸವೇನು? ಮೇಕೆದಾಟು ಯೋಜನೆಗೆ ತಮಿಳುನಾಡು ಯಾಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ? ಕಾವೇರಿ ವಿಚಾರದಲ್ಲಿ ನಮ್ಮ ಕರುನಾಡಿಗೆ ಎಷ್ಟೆಲ್ಲ ಅನ್ಯಾಯವಾಗಿದೆ ಗೊತ್ತಾ? ಮೂಲ ದಾಖಲೆಗಳ ಸಮೇತ ವಿವರವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಸದ್ಯ ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ ಮೊದಲಿಗೆ ಹೇಳ್ತೀವಿ ಕೇಳಿ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ನೀಡಿದೆ. ಈ ಆದೇಶ ಹೊರಬೀಳ್ತಾ ಇದ್ದಂತೆ ಮಂಡ್ಯ ಸೇರಿದಂತೆ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ರೈತರು ಮತ್ತು ವಿವಿಧ ಸಂಘಟನೆಗಳು ಆಕ್ರೋಶದ ಮಹಾಪೂರವನ್ನೇ ಹರಿಸಿದ್ದಾರೆ. CWRC ಆದೇಶ ನೀಡಿದ ಬೆನ್ನಲ್ಲೇ ತಮಿಳುನಾಡಿಗೆ ಈಗಾಗಲೇ ನೀರು ಬಿಡುಗಡೆ ಮಾಡಲು ಆರಂಭಿಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ರಾಜಧಾನಿ ಬೆಂಗಳೂರು ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸ್ತಾ ಇದೆ. ಈ ದಾಹ ತೀರಿಸಲು ರಾಮನಗರ ಜಿಲ್ಲೆಯ ಬಳಿ ಬೆಂಗಳೂರಿನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೋಯರ್ ನಿರ್ಮಿಸಲು ಕರ್ನಾಟಕ ನಿರ್ಧರಿಸಿದೆ. ಸುಮಾರು 6,000 ಕೋಟಿ ರೂಪಾಯಿ ವೆಚ್ಚದ 48 ಟಿಎಂಸಿ ಸಾಮರ್ಥ್ಯದ ಈ ಯೋಜನೆ ನಮ್ಮ ಮನೆಗಳ ನಲ್ಲಿಯಲ್ಲಿ ನೀರು ತರಲು ರೂಪುಗೊಂಡದ್ದು. ಆದರೆ ಇದರ ವಿರುದ್ಧ ತಮಿಳುನಾಡು ಮತ್ತೆ ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆಯ ಅಲೆ ಎಬ್ಬಿಸಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವ ತೀರ್ಪು ಕರುನಾಡಿನಲ್ಲಿ ಕಿಚ್ಚು ಹಚ್ಚಿದೆ. ಸ್ನೇಹಿತರೆ, ಈ ಕಾವೇರಿ ವಿವಾದ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ಇದರ ಬೇರುಗಳು 100ಕ್ಕೂ ಹೆಚ್ಚು ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತವೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದಾಗ 20ನೇ ಶತಮಾನದ ಆರಂಭದವರೆಗೂ ಕಾವೇರಿಯ ಒಟ್ಟು ನೀರಿನಲ್ಲಿ ತಮಿಳುನಾಡು ಭಾಗಶಃ 602 ಟಿಎಂಸಿ ನೀರನ್ನು ಬಳಸಿಕೊಳ್ಳುತ್ತಿತ್ತು. ಆದರೆ ಕರ್ನಾಟಕಕ್ಕೆ ಸಿಗ್ತಾ ಇದ್ದಿದ್ದು ಕೇವಲ 138 ಟಿಎಂಸಿ ನೀರು ಮಾತ್ರ. ನಂತರ 1924ರಲ್ಲಿ ತಮಿಳುನಾಡು ಮೆಟ್ಟೂರು ಡ್ಯಾಂ ಕಟ್ಟಿದಾಗ ಎರಡೂ ಕಡೆಗಳ ನಡುವೆ 50 ವರ್ಷಗಳ ಕಾಲ ಒಂದು ಒಪ್ಪಂದವಾಯಿತು. ಒಪ್ಪಂದದ ಪ್ರಕಾರ ತಮಿಳುನಾಡಿನಲ್ಲಿ ಕೃಷಿ ಭೂಮಿ 27 ಲಕ್ಷ ಎಕರೆಗೆ ವಿಸ್ತರಣೆಯಾಯಿತು. ಕರ್ನಾಟಕದಲ್ಲಿ ಕೇವಲ 10 ಲಕ್ಷ ಎಕರೆಗೆ ಅವಕಾಶ ಸಿಕ್ಕಿತು. ಆದರೆ 1974ರಲ್ಲಿ ಆ 50 ವರ್ಷಗಳ ಒಪ್ಪಂದ ಮುಗಿಯಿತು. ಕರ್ನಾಟಕ ತನ್ನ ಹಕ್ಕಿನ ನೀರನ್ನು ಬಳಸಿಕೊಳ್ಳಲು, ತನಗೂ ವ್ಯವಸಾಯ ಅಭಿವೃದ್ಧಿಪಡಿಸಲು ಹಕ್ಕಿದೆ ಎಂದು ಜಲಾಶಯಗಳನ್ನು ಕಟ್ಟಲು ಆರಂಭಿಸಿತು. ಅಲ್ಲಿಂದ ಶುರುವಾಯಿತು ನೋಡಿ ನಿಜವಾದ ಮಹಾ ಸಂಗ್ರಾಮ. ಸ್ನೇಹಿತರೆ, ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆದ ಅನ್ಯಾಯ ಅಷ್ಟಿಷ್ಟಲ್ಲ. 1974ರಲ್ಲಿ ಆ ಒಪ್ಪಂದ ಮುಗಿದ ಮೇಲಷ್ಟೇ ಕರ್ನಾಟಕ ತನ್ನ ರೈತರ ಹಿತದೃಷ್ಟಿಯಿಂದ ಜಲಾಶಯಗಳನ್ನು ಕಟ್ಟಲು ಆರಂಭಿಸಿದ್ದು. ಆನಂತರ 1990ರಲ್ಲಿ ರಚನೆಯಾದ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ 2007ರಲ್ಲಿ ಆದೇಶ ನೀಡಿತು. ಒಟ್ಟು 740 ಟಿಎಂಸಿ ನೀರಿನಲ್ಲಿ ತಮಿಳುನಾಡಿಗೆ 419 ಟಿಎಂಸಿ, ಕರ್ನಾಟಕಕ್ಕೆ 270 ಟಿಎಂಸಿ, ಕೇರಳಕ್ಕೆ 30 ಟಿಎಂಸಿ, ಪುದುಚೇರಿಗೆ 7 ಟಿಎಂಸಿ, ಪರಿಸರ ಸಂರಕ್ಷಣೆಗೆ 14 ಟಿಎಂಸಿ ನಿಗದಿ ಮಾಡಲಾಯಿತು. ಸಾಮಾನ್ಯ ಮಳೆಯಾಗುವ ವರ್ಷಗಳಲ್ಲಿ ಕರ್ನಾಟಕವು ತಮಿಳುನಾಡಿನ ಬಿಳಿಗುಂಡ್ಲು ಮಾಪನ ಕೇಂದ್ರಕ್ಕೆ ವರ್ಷಕ್ಕೆ 192 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಕಡ್ಡಾಯಗೊಳಿಸಲಾಯಿತು. ಆದರೆ ನಮಗೆ ಕನಿಷ್ಠ 312 ಟಿಎಂಸಿ ನೀರು ಬೇಕು ಎಂದು ನಮ್ಮ ರಾಜ್ಯ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿತು.
ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಸುದೀರ್ಘ ಹೋರಾಟದ ನಂತರ 2018ರಲ್ಲಿ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರಿದ್ದ ಪೀಠ ಒಂದು ಪ್ರಮುಖ ತೀರ್ಪು ನೀಡಿತು. ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿತು, ಮಾನವನ ಕುಡಿಯುವ ನೀರಿನ ಅಗತ್ಯಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನ ಮತ್ತು ಅತ್ಯುನ್ನತ ಆದ್ಯತೆ ನೀಡಬೇಕು. ಈ ತೀರ್ಪಿನ ಪ್ರಕಾರ ಕರ್ನಾಟಕದ ಪಾಲನ್ನ 270 TMCಯಿಂದ 284.75 TMCಗೆ ಹೆಚ್ಚಿಸಲಾಯಿತು. ತಮಿಳುನಾಡಿನ ಪಾಲನ್ನ 404.25 TMCಗೆ ಇಳಿಸಿ 10 TMC ಅಂತರ್ಜಲ ಬಳಸಿಕೊಳ್ಳಲು ಸೂಚಿಸಲಾಯಿತು. ಈ ತೀರ್ಪಿನ ಆಧಾರದ ಮೇಲೆಯೇ ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಹಾಗಾದ್ರೆ ಏನಿದು ಮೇಕೆದಾಟು ಯೋಜನೆ ಅಂತ ಕೇಳಿದ್ರೆ ಇದರ ಉದ್ದೇಶ ಇಷ್ಟೇ: ಬೆಂಗಳೂರು ನಗರದ ಕೋಟ್ಯಂತರ ಜನರಿಗೆ ಕುಡಿಯುವ ನೀರು ಪೂರೈಕೆ, ಅಂತರ್ಜಲ ಮರುಪೂರಣ ಮತ್ತು ಜಲವಿದ್ಯುತ್ ಉತ್ಪಾದನೆ. ಈ ಯೋಜನೆಯಿಂದ 1 ಎಕರೆ ಹೆಚ್ಚುವರಿ ಕೃಷಿ ಭೂಮಿಗೂ ನೀರಾವರಿ ಮಾಡಲಾಗುವುದಿಲ್ಲ. ಇದೊಂದು 48 TMC ನೀರು ಸಂಗ್ರಹಿಸುವ ಬ್ಯಾಲೆನ್ಸಿಂಗ್ ರಿಸರ್ವೋಯರ್ ಅಷ್ಟೇ. ಇದೇ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟನೆ ನೀಡಿದೆ. ನಾವು ತಮಿಳುನಾಡಿನ ಹಕ್ಕಿನ ನೀರನ್ನ ಕಸಿಯುತ್ತಿಲ್ಲ, ಮಳೆಗಾಲದಲ್ಲಿ ಹರಿದು ಪೋಲಾಗಿ ಸಮುದ್ರ ಸೇರುವ ಹೆಚ್ಚುವರಿ ನೀರನ್ನ ಸಂಗ್ರಹಿಸಿ ಕುಡಿಯಲು ಬಳಸಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದೆ. ಆದರೆ ಇದನ್ನು ಒಪ್ಪೋದಕ್ಕೆ ತಮಿಳುನಾಡು ರೆಡಿ ಇಲ್ಲ. ಈ ನಡುವೆ ಜುಲೈ 27ರಂದು ಸಂಸತ್ನಲ್ಲಿ ಜಲಶಕ್ತಿ ಸಚಿವಾಲಯ ನೀಡಿದ ಒಂದು ಉತ್ತರ ಇಡೀ ತಮಿಳುನಾಡು ರಾಜಕೀಯದಲ್ಲಿ ಚಂಡಮಾರುತ ಸೃಷ್ಟಿಸಿದೆ. ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತು ಗೊತ್ತಾ? 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕರ್ನಾಟಕವು ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ಕಟ್ಟಡ ಅಥವಾ ರಿಸರ್ವೋಯರ್ ನಿರ್ಮಿಸುವ ಮೊದಲು ಕೆಳಭಾಗದ ರಾಜ್ಯಗಳ ಅನುಮತಿ ಪಡೆಯಲೇಬೇಕು ಎಂದು ಎಲ್ಲೂ ಕಡ್ಡಾಯವಾಗಿ ಹೇಳಿಲ್ಲ. ಈ ಒಂದೇ ಒಂದು ಹೇಳಿಕೆ ಹೊರಬೀಳ್ತಾ ಇದ್ದಂತೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಹೇಳಿಕೆಯನ್ನ ತಕ್ಷಣವೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ತಮಿಳುನಾಡಿನ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ಟ್ರಿಬ್ಯುನಲ್ ಆದೇಶದ ಕ್ಲಾಸ್ 11ರ ಪ್ರಕಾರ ಮೇಲ್ಭಾಗದ ರಾಜ್ಯವು ಕೆಳಭಾಗದ ರಾಜ್ಯಕ್ಕೆ ಸಿಗಬೇಕಾದ ನೀರಿಗೆ ಧಕ್ಕೆಯಾಗುವಂತೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಮೇಕೆದಾಟು ಕಟ್ಟಿದ್ರೆ ಸಂಕಷ್ಟದ ವರ್ಷಗಳಲ್ಲಿ ತಮಿಳುನಾಡಿಗೆ ಬರುವ ನೀರನ್ನ ಕರ್ನಾಟಕ ನಿಯಂತ್ರಿಸುತ್ತದೆ ಎಂಬುದು ಅವರ ಆತಂಕ. ಇತ್ತೀಚೆಗೆ ಜೂನ್ 1ರಿಂದ ಜುಲೈ 23ರ ಅವಧಿಯಲ್ಲಿ ಮಳೆ ಅಭಾವದಿಂದಾಗಿ ತಮಿಳುನಾಡಿಗೆ ಸಿಗಬೇಕಿದ್ದ ಸುಮಾರು 32 TMC ನೀರಿನಲ್ಲಿ ಸಿಕ್ಕಿದ್ದು ಕೇವಲ 3.5 TMC ನೀರು ಮಾತ್ರ. ಆದ್ದರಿಂದ ಕಾವೇರಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ 15 ದಿನಗಳಲ್ಲಿ 4 TMC ನೀರು ಹರಿಸಲು ಸೂಚನೆ ನೀಡಿದೆ. ಆದರೆ ಈ ಬಾರಿ ತಮಿಳುನಾಡು ಸಿಎಂ ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ನೇರ ಮಾತುಕತೆಗೆ ಇಚ್ಛೆ ವ್ಯಕ್ತಪಡಿಸಿರುವುದು ಹೊಸ ರಾಜಕೀಯ ತಿರುವು ನೀಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರು ಇಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಾಗತಿಕ ನಗರ. ಇಲ್ಲಿನ ಪ್ರತಿಯೊಬ್ಬ ನಾಗರಿಕನಿಗೂ ಕುಡಿಯುವ ನೀರು ಸಿಗೋದು ಮೂಲಭೂತ ಹಕ್ಕು. ಸುಪ್ರೀಂ ಕೋರ್ಟ್ ಸ್ವತಃ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು ಅಂತ ಸ್ಪಷ್ಟಪಡಿಸಿದೆ. ಪೋಲಾಗುವ ನೀರು ಮತ್ತು ಬ್ಯಾಲೆನ್ಸಿಂಗ್ ರಿಸರ್ವೋಯರ್. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ನಿಗದಿಯಾದ ನೀರಿಗೆ ಯಾವುದೇ ಧಕ್ಕೆಯಾಗೋದಿಲ್ಲ. ಮಳೆ ಹೆಚ್ಚಾಗಿ ಬಂದಾಗ ನೀರು ಸುಮ್ಮನೆ ಸಮುದ್ರಕ್ಕೆ ಹರಿದು ಪೋಲಾಗುತ್ತೆ. ಆ ನೀರನ್ನ ಕನ್ನಡಿಗರ ದಾಹ ತೀರಿಸಲು ಬಳಸುವುದು ಸಂಪೂರ್ಣವಾಗಿ ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ. ತಮಿಳುನಾಡಿನ ಆತಂಕಕ್ಕೆ ಸೂಕ್ತ ನಿಯಮಾವಳಿಗಳನ್ನು ರೂಪಿಸಿ ನಮ್ಮ ಕುಡಿಯುವ ನೀರಿನ ಯೋಜನೆಗೆ ಹಸಿರು ನಿಶಾನೆ ನೀಡೋದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಹಾಗಾದ್ರೆ ಮುಂದಿನ ಹಾದಿ ಹೇಗಿರಲಿದೆ? ಈಗ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ತಮಿಳುನಾಡಿನ ರಾಜಕೀಯ ಒತ್ತಡ ಒಂದೆಡೆಯಾದರೆ ಕರ್ನಾಟಕದ ಕೋಟ್ಯಂತರ ಜನರ ಕುಡಿಯುವ ನೀರಿನ ಅಗತ್ಯತೆ ಇನ್ನೊಂದೆಡೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಗೆ ಅಂತಿಮ ಅನುಮತಿ ನೀಡುತ್ತಾ ಅಥವಾ ಮಾತುಕತೆಗಳು ಮುರಿದು ಬಿದ್ದು ಮತ್ತೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ದೀರ್ಘ ಕಾಲ ಎಳೆಯಲ್ಪಡುತ್ತಾ? ಏನೇ ಆದರೂ ಕನ್ನಡಿಗರ ಕುಡಿಯುವ ನೀರಿನ ಹಕ್ಕಿನ ವಿಷಯದಲ್ಲಿ ನಮ್ಮ ಒಗ್ಗಟ್ಟು ಮತ್ತು ಹೋರಾಟ ಅತ್ಯಗತ್ಯ. ಸ್ನೇಹಿತರೆ, ಕಾವೇರಿ ನಮ್ಮ ತಾಯಿ. ನಮಗೆ ಯಾರ ಹಕ್ಕನ್ನ ಕೂಡ ಕಸಿಯುವ ಉದ್ದೇಶವಿಲ್ಲ. ಆದರೆ ನಮ್ಮ ನೆಲದ ಜನ ದಾಹದಿಂದ ನರಳುತ್ತಿರುವಾಗ ಹರಿದು ಹೋಗುವ ನೀರನ್ನ ಸಂಗ್ರಹಿಸಿ ಕುಡಿಯೋದಕ್ಕೆ ತಡೆಯೊಡ್ಡೋದು ಎಷ್ಟು ನ್ಯಾಯ? ಕೋರ್ಟ್ ತೀರ್ಪಿನ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕನ್ನಡಿಗರಿಗೆ ಸಿಗಬೇಕಾದ ಕುಡಿಯುವ ನೀರಿನ ಹಕ್ಕು ನಮಗೆ ಸಿಗಲೇಬೇಕು. ಮೇಕೆದಾಟು ಯೋಜನೆ ಬರೀ ಕಾಂಕ್ರೀಟ್ ಕಟ್ಟಡವಲ್ಲ, ಇದು ಬೆಳೆಯುತ್ತಿರುವ ಕರ್ನಾಟಕದ ಭವಿಷ್ಯದ ಜೀವನಾಡಿ. ಸ್ನೇಹಿತರೆ, ನೀರು ಅನ್ನೋದು ಜೀವ ಕೊಡುವ ಅಮೃತವಾಗಬೇಕೇ ಹೊರತು ಜನರ ನಡುವೆ ವೈಷಮ್ಯ ಬಿತ್ತುವ ವಿಷವಾಗಬಾರದು. ಬೆಂಗಳೂರಿನ ಜನರ ದಾಹ ತೀರಿಸೋದು ಎಷ್ಟು ಮುಖ್ಯವೋ ತಮಿಳುನಾಡಿನ ರೈತರ ಬೆಳೆ ರಕ್ಷಿಸೋದು ಅಷ್ಟೇ ಮುಖ್ಯ. ಆದರೆ ಮಳೆ ಹೆಚ್ಚಾದಾಗ ಸಮುದ್ರಕ್ಕೆ ಹರಿದು ಪೋಲಾಗುವ 100 TMC ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಬಳಸೋದು ಪ್ರತಿಯೊಬ್ಬರ ಕರ್ತವ್ಯ.
ಮೇಕೆದಾಟು ಯೋಜನೆಗೆ ಕಾನೂನಾತ್ಮಕ ಮತ್ತು ವೈಜ್ಞಾನಿಕ ಪರಿಹಾರ ಸಿಗಲಿ, ಎರಡೂ ರಾಜ್ಯಗಳ ನಡುವೆ ಸೌಹಾರ್ದತೆ ಉಳಿಯಲಿ ಎಂಬುದೇ ಪ್ರತಿಯೊಬ್ಬ ನಾಗರಿಕನ ಆಶಯ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.